ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಭಿಪ್ರಾಯ ಇದೆ. ನೋಡಿ, ಕೆಲವೊಂದು ವಿಚಾರಗಳು ಆರೋಪಗಳು ಬಂದಾಗ ಸರ್ಕಾರ ಇವತ್ತು SIT ತನಿಖೆಯನ್ನು ಮಾಡಿದೆ. ತನಿಖೆ ಆಗಲಿ, ಕಾನೂನು ಪ್ರಕಾರ ತನಿಖೆ ಆಗಿ ಅದು ಏನಂತ ಅದರ ಸತ್ಯತೆ ಇವತ್ತು ಬಹಿರಂಗವಾಗಲಿ. ನಾನು ಹೇಳುವಂಥದ್ದು, ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಏನಂತ ಬಯಲಾಗಲಿ. ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ. ಆದರೆ ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಡ್ಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು, ನಾವೇ ತೀರ್ಮಾನ ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರದ ಕ್ಷೇತ್ರಕ್ಕೆ ಧಕ್ಕೆ ಬರೋ ಕೆಲಸ ಕೂಡ ಆಗಬಾರ್ದು. ಒಂದು ಪಾವಿತ್ರದ ಕ್ಷೇತ್ರ, ಒಂದು ಸಂಸ್ಥೆ, ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ. ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ, ಯಾರು ತಪ್ಪಿಸ್ತರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ. ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಜ್ಮೆಂಟ್ ಕೊಡೋದು, ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು, ಆ ಪಾವಿತ್ರದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು, ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದರಲ್ಲಿ. ಸೊ ತನಿಖೆಗೆ SIT ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿದ್ರು ಕೂಡ ಅದರೊಳಗೆ ಅದು ಸರ್ಕಾರ ಕ್ರಮಗೊಳ್ತದೆ. ಅಲ್ಲಿಯ ತನಕ ನಾವು ಸಮಾಧಾನದಿಂದ ವೆಯ್ಟ್ ಮಾಡಬೇಕು, ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಬರಲಿ. ಸರ್ಕಾರ ಮಾಡ್ತಾರೆ ಹೇಗೆ ಅಲ್ಲ, ನಾನು ಈಗ ಸರ್ಕಾರದ ಭಾಗದಲ್ಲಿ ಇರೋರು ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತು. ನಾನು ಹಾಗೆ ಎಲ್ಲಿಗೆ ಆಗ್ತದ? ನಾನು ನೋಡಿ, ನನ್ನ ವಿಚಾರಣೆ ಹೇಳಿದ್ದೆ, SIT ತನಿಖೆ ಆಗಿದೆ, ತನಿಖೆ ಪ್ರಾರಂಭ ಮಾಡ್ತಾರೆ. ಸಮರ್ಪಕವಾಗಿ ತನಿಖೆ ಆಗ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಎಲ್ಲ ರೀತಿಯ ಸಹಕಾರ ಕೊಡಿ. ಅದರಿಂದ ಸತ್ಯಾಂಶ ಹೊರಗೆ ಬರಲಿ. ಯಾರೇ ತಪ್ಪಿಸಿದ್ರು ಕೂಡ ಅದು ಕಾನೂನು ಪ್ರಕಾರ SIT ತನಿಖೆ ಕ್ರಮ ಆಗ್ತದೆ. SIT ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದು, ನಾವೇ ತೀರ್ಮಾನ ಕೊಡುವಂಥದ್ದು, ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರದ ಕ್ಷೇತ್ರ ಇದರಲ್ಲಿ, ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ, ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗುವುದು ಬೇಡ ಅಂತ ನಾನು ಹೇಳುವಂಥದ್ದು. ನನ್ನ ಅಭಿಪ್ರಾಯ, ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಇದು ನಾನು